स्वागत है आपका बी न्यूज नेशन में। मैं हूं आबिद हुसैन शेख। बेबुनियाद आरोप बंद करे यत्नाल। अप्पा साहब पट्टन शेट्टी का बयान। बीजापुर सिटी एमएलए बसनगढ़ पाटिल यत्नाल ने कुछ दिन पहले मीडिया में बयान दिया था कि गजानन महामंडली सार्वजनिक गणेश उत्सव मनाने के चलते परमिशन के पैसे वसूलने का गंभीर आरोप लगाया था। इनके बयान की कड़ी निंदा करते हुए पूर्व मंत्री अप्पा साहब पट्टन शेट्टी ने एमएलए यत्नाल के विरुद्ध कहा कि हम लोग महामंडली के काम को पिछले 30 सालों से करते आ रहे हैं। आज तक किसी भी मंडली से फॉर्म भरने तक के हमने पैसे नहीं लिए। ये बात बीजापुर शहर के हर मंडली जानती है। अगर ऐसा आरोप लगाना है तो सबूत पेश करे विधायक, वरना इनके खिलाफ अलग तरीके से कार्रवाई करने की चेतावनी दी है महामंडली के अध्यक्ष और पदाधिकारियों ने। ಸೆಳೆಯುವಂತದ್ದು ಬೇರೆ ಬೇರೆ ಮುಖ್ಯಮಂತ್ರಿಗೆ ಗಮನ ಸೆಳೆಯುವಂತದ್ದು, ಅವರಿಗೆ ಮನವಿ ಕೊಡುವಂತದ್ದು ಎಲ್ಲದರ ಫಲಪ್ರದವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಉತ್ಸವ ಆಚರಣೆಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಎಲ್ಲರ ಬೇಡಿಕೆಗಳು ನಾನು ಒಬ್ಬನೇ ಅಲ್ಲ, ನಾವು ಪ್ರಾರಂಭ ಮಾಡಿದವರು ಬಿಜಾಪುರ ಜಿಲ್ಲೆಯಲ್ಲಿ. ಅದು ಒಂದು ನಮ್ಗೆ ಸ್ವಲ್ಪ ನೆಮ್ಮದಿಯಾಗಿದೆ. ಯಾಕಂದರೆ ಬಿಜಾಪುರದಿಂದ ಇದು ಹೋರಾಟ ಪ್ರಾರಂಭ ಆಯಿತು. ಬಹುತೇಕ ಸರ್ಕಾರ ನಿಷೇಧ ಆದೇಶ ಹೊರಡಿಸಿದ ನಂತರ ಮರುದಿವಸನೇ ನಾವು ಇದನ್ನು ಹೋರಾಟ ಅಥವಾ ಮನವಿ ಕೊಡುವಂಥದ್ದು ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ವಿ. ಮುಂದದು ಇಡೀ ರಾಜ್ಯ ತುಂಬ ಬೇರೆ ಬೇರೆ ಹಿಂದೂ ಪರ ಸಂಘಟನೆ ಇರ್ಬೋದು, ಬೇರೆ ಬೇರೆ ಮುಖಂಡರು, ಸಂಘಟನೆಯವರು, ಬೇರೆ ಬೇರೆ ಶ್ರೀರಾಮ್ ಸೇನೆಯವರು ಇರ್ಬೋದು, ಬಜರಂಗ ದಳದವ್ರು ಇರ್ಬೋದು, ವಿಶ್ವ ಹಿಂದೂ ಪರಿಷತ್ತವ್ರು ಇರ್ಬೋದು, ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲೇ ಕೂಗಿ ಅದಕ್ಕೆ ಕೂಗಿ ಎಬ್ಸೋಕ್ಕೆ ಕಾರಣ ಬಿಜಾಪುರದ ಗಜಾನನ ಮಹಾಮಂಡಳ ಮತ್ತು ನಮ್ಮೆಲ್ಲ ಯುವಕರು ಅನ್ನುವಂಥದ್ದು ಭಾಳಷ್ಟು ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಆಮೇಲೆ ಭಾಳಷ್ಟು ಮಂದಿ ಅದಕ್ಕೆ ಕ್ರೆಡಿಟ್ ತೊಗೊಳಕ್ಕೂ ಕೆಲವೊಂದು ರಾಜಕಾರಣಿಗಳು ಹೇಳಿಕೆಗಳನ್ನು ಕೊಟ್ಟರು, ಅವರು ಅದಕ್ಕೆ ಧ್ವನಿಗೂಡಿಸಿದ್ರು. ಮುಂದೆ ಕಾಂಗ್ರೆಸ್ ಅವ್ರು ಧ್ವನಿಗೂಡಿಸಿದ್ರು. ಗೊತ್ತಾಗ್ಬಿಡ್ತು ಇದನ್ನು ನಾವು ವಯಸ್ಸು ಹತ್ತಲಿಕ್ಕಂದ್ರೆ ಜನ ನಮ್ಗೆ ಇದು ಮಾಡೋಂಗಿಲ್ಲ ಅಂತ ಗೊತ್ತಾದ ಕೂಡಲೇ ಪ್ರಾರಂಭ ಮಾಡ್ತಾರೆ. ಇದು ಸ್ವಾಭಾವಿಕವಾದಂಥದ್ದು. ಈ ಕಡೆ ಯಾರಾದ್ರೂ ಮಾಡಿದ ಕೂಡಲೇ ಮೊದಲು ನೋಡ್ತಾರೆ ಅದು ಮಂದಿ ಏನಿಲ್ಲ ಇದು ಹೆಂಗೆ ಅದೇನದು ಲಾಭ ಲೋಕ್ಸಾನ. ಯಾಕಂದ್ರೆ ರಾಜಕಾರಣಿಗೆ ಎಷ್ಟು ಸ್ವಾರ್ಥಿಯಾಗಿಬಿಟ್ರಂದ್ರೆ ಪ್ರತಿಯೊಂದರಿಗೂ ಕೂಡ ಲಾಭ ಪಡೆಯುವಂಥ ಪ್ರಯತ್ನ ಮಾಡಿ ಇದು ಇತ್ತೀಚೆಗೆ ಹೆಚ್ಚಾಗ್ಯದ. ಅದಕ್ಕೆ ಆ ರೀತಿ ರಾಜಕಾರಣ ನಾನಂತೂ ಮಾಡಿಲ್ಲ. ಒಂದು ಈ ಸಲ ನಾವು ಗಜಾನನ ಮಹಾಮಂಡಳ ಉತ್ಸವ ಸಮಿತಿ 9 ದಿವಸಗಳ ಕಾಲ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ 9 ದಿವಸಗಳ ಕಾಲ ಉತ್ಸವ ನಡೀತದೆ. ಸಲ ಹೊಸ ಒಂದು ಹೊಸದಾಗಿ ಇದು ಬರೀ ಗಜಾನನ ಇದಕ್ಕೆ ಸೀಮಿತ ಆಗಬಾರ್ದು ಅಂತೇಳಿ ಇದಕ್ಕೊಂದು ಉತ್ಸವ ಅನ್ನುವಂಥ ಮೆರುಗು ಕೊಡಬೇಕು ಅಂಥೇಳಿ ಈ ಸಲ ನಾವು ಒಂದು ಹೊಸ ನಮ್ಮ ಉತ್ಸವ ನಮ್ಮ ಗಣಪ. ಇಲ್ಲ, ನಾವು ಫೋನ್ದಾಗ ಮಾತಾಡಿದ್ದು ಅವೆಲ್ಲ ಪ್ರಚಾರ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಮಗೂ ಸಿ ಎಮ್ ಅವ್ರು ಫೋನ್ದಾಗ ಮಾತಾಡ್ತಿರ್ತಾರೆ. ನಾವೇನು ಅವನ್ನೆಲ್ಲ ಪತ್ರಿಕೆ ಹೇಳ್ಕೊಳ್ಳೋಕೆ ಅಷ್ಟು ವೀಕ್ನ ಆಗಿಲ್ಲ. ಅವ್ರು ಬಹುತೇಕ ವೀಕ್ ಆದಂಗೆ ಕಾಣಿಸ್ತಾರೆ. ಸಿ ಎಮ್ ಜೋಡಿ ಕ್ಲೋಸ್ ಅದಾರ. ನಾನು ಗಣಪತಿಗೆ ನಾನು ಸಹಾಯ ಮಾಡಿ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಅವಶ್ಯಕತೆ ಇದೆ ಪ್ರಚಾರದ. ನನಗೆ ಅವಶ್ಯಕತೆ ಇಲ್ಲ. ನಾನು ಸಿ ಎಮ್ ಜೋಡಿ ಮಾತಾಡಿರ್ಬೋದು, ಗೃಹ ಮಂತ್ರಿ ಜೋಡಿ ಮಾತಾಡಿರ್ಬೋದು, ನಾವು ಮಾತಾಡ್ತಿರ್ತೀವಿ. ನಮ್ಮ ಪಕ್ಷದವ್ರು ಅದಾರ, ನನಗೂ ಆತ್ಮೀಯರು ಅದಾರ, ನನಗೂ ಬೇಕಾದವ್ರು ಅದಾರ. ಮತ್ತು ಇದು ಪ್ರಥಮ ಬಾರಿಗೆ ಮನವಿ ಅವ್ರಿಗೆ ಹೋಗಿದ್ದು ನನ್ನಿಂದ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಅದು ಇರ್ತದೆ. ಅದ್ರಿಗೆ ನಾವು ಅವ್ರಿಗೆ ಹೇಳ್ಕೊಬೇಕಾಗ್ಯದ. ನಾವು ಗಜಾನನ ಜೊತೆ ಅದು ಏನತ್ತಾರಲ್ಲ, ಹಿಂದಕ್ಕೊಂದು ಹಿರಿಯರು ಶಾಸ್ತ್ರ ಹೇಳ್ತಿರು, ಇಷ್ಟು ದಿವ್ಸ ಬಿಟ್ಟು ಕಿಸಿಂದ ಒಮ್ಮೆ ಈಗ ಯಾಕಪ್ಪ ಅಂತಾರಲ್ಲ, ಹಂಗೆ ಇಷ್ಟು ವರ್ಷ ಅವ್ರು 20 ವರ್ಷ ಇದಕ್ಕೆ ಟಚ್ಚೇ ಇಲ್ಲ. ಹೊರಗೇರಿಗೆ ಅಡ್ಯಾಡ ಗಣಪತಿ ಬಂದ ಕೂಡಲೇ ಊರು ಬಿಟ್ಟು ಹೋಗ್ಬಿಡ್ತಿರು ಹಿಂದಕ್ಕೆಲ್ಲ. ಪಾಪ ಈಗೇನೋ ಸ್ವಲ್ಪ ಗಡಿಬಿಡಿ ಗಾಬರಿಯಾಗಿ ಇಲೆಕ್ಷನ್ ಸನಿ ಬರೋದ್ರಿಂದ ಅವ್ರು ಮಾಡತ್ತಾರೆ. ಈಗ ಜ್ಞಾನೋದಯ ಆಗ್ಯದ. ನಮಗೆ ಸ್ವಲ್ಪ ಸಂತೋಷ ಅದ. ನಾವು ಗಣಪತಿಗಳು ಹೆಲ್ಪ್ ಮಾಡಬೇಕು, ಸ್ವಾರ್ಥದಿಂದ ಮಾಡೋ ಲೆಕ್ಕರೆ ಮಾಡಬೇಕು ಅನ್ನುವಂಥದ್ದು ಹೋಗಿಬಿಟ್ಟವ. 5 ಸಾರಿ ಕೊಡ್ತೀನಿ, ಇದಕ್ಕೆ ಬರ್ರಿ, ಆಫೀಸ್ ಬರ್ರಿ ಅಂತ ಹೇಳತ್ತಾರೆ. ಆಯಿತು, ಮಾಡಲಿ, ಅವರು ಸಹಾಯ ಮಾಡುವಂಥದ್ದು ಮಾಡಲಿ. ಅದ್ರಾಗ ಏನು ನಮ್ಮ ತಕರಾರಿಲ್ಲ, ಬೇರೆ ಏನು ನಮ್ಮದೇನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಅವರು ಅದೇನು ಹೇಳ್ತಾರೆ, 100 ಬೆಕ್ಕ ತಿಂದು ಇಲ್ಲಿ ತಿಂದು ಬೆಕ್ಕ ಕಾಶಿಗೆ ಹೋದಂಗೆ ಅವ್ರು ಹಿಡಿದು ಸ್ವಲ್ಪ ದೂರ ಉಳ್ದಾರ. ಈಗ ಅವ್ರಿಗೆ ಹತ್ತಿರ ಬರ್ಬೇಕು ಅನ್ಸತ್ತದ. ಯಾಕಂದ್ರೆ ಯುವಕರು ಗಜಾನ ಮಂಡಿಗಳು ಅವಶ್ಯಕತೆ ಐತಿ. ನನಗೆ ರಾಜಕಾರಣಕ್ಕೆ ಚುನಾವಣೆ ಐತೆ ಗೊತ್ತಾಗಿ ಅವರು ನಾನು ರೊಕ್ಕ ಕೊಡ್ತೀನಿ, ಮನೆಗೆ ನಮ್ಗೆ ಅರ್ಜಿ ಕೊಡ್ರಿ, ನಮ್ಮ ಆಫೀಸ್ಗೆ ಬರ್ರಿ, ಮತ್ತು ನಮ್ಮ ಇದು ಮಾಡ್ತೀನಿ, ನಾನೇ ಮುಖ್ಯಮಂತ್ರಿ ಮಾತಾಡಿ ಇಡೀ ರಾಜ್ಯದಾಗ ನಿಮಗೆಲ್ಲ ಗೊತ್ತದ. ವಿಜಯ ಕರ್ನಾಟಕ ಅಭಿಯಾನ ಮಾಡಿದ್ರು, ವಿಜಯವಾಣಿಯವರೆಲ್ಲ ಇದು ಮಾಡಿದ್ರು, ಬೇರೆ ಬೇರೆ ಟಿ ವಿ, ಸುವರ್ಣ ಟಿ ವಿ ಎಲ್ಲ ಟಿ ವಿಯವ್ರು, ನಾವು ಒಬ್ಬರೇ ಹೆಸರು ತೊಗೊಳತಿಲ್ಲ, ಎಲ್ಲರೂ ಕೂಡ ಎಷ್ಟು ಸುದ್ದಿ ಮಾಡ್ಯಾರಂದ್ರೆ ಬಹುತೇಕ ನನಗನ್ನಿಸ್ಬೋದು ಹೋರಾಟಕ್ಕಿಂತ ಹೆಚ್ಚು ಮಾಧ್ಯಮದಲ್ಲೇ ಸರ್ಕಾರ ಹೆಸರಾಗ್ಯದ. ಒಂದು ನಾ ಹೇಳೋದು ಅತಿಶೋಕ್ತಿ ಅಲ್ಲ, ಇದು ಏನಾದರೂ ಕಣ್ಣು ತರಿಸ್ ನಂದು ಪ್ರಯತ್ನ ನಾನು ಅನ್ನೋಂಥ ಶಬ್ದ ಇಲ್ಲ ಸರ್. ನಾನು ಅನ್ನೋದು ಅವನಿಗೆ ಒಬ್ರಿಗೆ ಬಿಟ್ಟಿವಿ ನಾವು.
ನಾನು ಅನ್ನುವಂಥದ್ದು ಅವ್ರ ನಗರ ಶಾಸಕರು ಒಬ್ಬರಿಗೆ, ನಾನು ಅನ್ನೋಂಗಿಲ್ಲ ನಾನು, ಯಾಕಂದ್ರೆ ನಂದು ಒಬ್ಬದ್ದೇ ಅಲ್ಲ ಇದ್ರಾಗ. ನಾನು ಹೇಳಿಲ್ಲ, ಪ್ರಾರಂಭ ಮಾಡಿದ್ವಿ ಬಿಜಾಪುರದಿಂದ, ಇಡೀ ರಾಜ್ಯದಲ್ಲೇ ಪ್ರಾರಂಭ ಮಾಡಿದ್ರು ಬಿಜಾಪುರದವ್ರು. ನಮ್ದಾಗಿಂದ ಬೆಳಗಾವಿದವ್ರು ಎದ್ದರು, ಬೇರೆ ಬೇರೆ ಇವತ್ತು ಬಾಗಲಕೋಟದವರು ಅಲ್ಲೆಲ್ಲೇ ಪ್ರಾರಂಭ ಮಾಡಿದ್ರು, ಮುಂದೆ ಬಜರಂಗದವ್ರು ಬಂದರು, ಪ್ರಮೋದ್ ಮುತಾಲಿಕರವ್ರು ಬಂದರು, ಎಲ್ಲರೂ ಮಾಡ್ಯಾರ. ಅದು ಶುರು ಮಾಡಿದವ್ರು ಗಜಾನ ಮಹಾಮಂಡಳ, ನಾನು ಅಪ್ಪು ಪಟ್ಟಣ ಶೆಟ್ಟಿ ಅಲ್ಲ, ಗಜಾನ ಮಹಾಮಂಡಳದವರು. ನಾವೇನು ಪೇಪರ್ದಾಗ ನೋಡಿದೆವಿ ಇದು ನಿಷೇಧ ಅಂದ್ಕೊಳ್ಳಿ ಮರ್ದಿ ಶೋಧನೆ ಮನವಿ ಕೊಟ್ಟಿವಿ, ಮತ್ತೊಂದು ಮನವಿ ಕೊಟ್ಟಿವಿ, ಮುಖ್ಯಮಂತ್ರಿ ಅವ್ರಿಗೊಂದು ಕೊಟ್ಟಿವಿ. ಆಮೇಲೆ ನಿಮ್ಮ ಪ್ರೆಸ್ ಮುಖಾಂತರ ನಾವೊಂದು ಅವ್ರ ಗಮನ ಸೆಳೆಯೋಕ್ಕೆ ಪ್ರಯತ್ನ ಮಾಡಿದ್ವಿ. ಅವೆಲ್ಲ ಗಮನಕ್ಕೆ ಬಂದಾವೆ, ಸರ್ಕಾರ ಗಮನಕ್ಕೆ ಬಂದಾವ. ನಾವೇನೇನು ಇಲ್ಲಿ ಹೇಳಿಕೆ ಕೊಟ್ಟಿವಿ, ಮನವಿ ಕೊಟ್ಟಿವಿ, ಎಲ್ಲ ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಬಂದ ನಂತರ ತಮ್ಮ ಮೀಡಿಯಾದಾಗ ಏನು ವ್ಯಾಪಕವಾಗಿ ಪ್ರಚಾರ ಸಿಗ್ತಿದ್ದಕ್ಕೆ ಅದು ಇದು ಏನೋ ಒಂದು ಬಹುತೇಕ ಇಷ್ಟು ವರ್ಷದ ಗಜಾನನ ಉತ್ಸವಗಳಲ್ಲಿ ಮಾಡಬೇಕು ಬೇಡ ಅನ್ನುವಂಥದ್ದೇನು ಕೆಲವು 2-3 ಸಲ ಆಗ್ಯಾವ. ಹೋದ ಸಲ ಆಗಿತ್ತು, ಸ್ವಲ್ಪ ಇಷ್ಟು ವ್ಯಾಪಕವಾಗಿ ಪ್ರಚಾರ ಜನರಿಗೆ ಜಾಗೃತಿ ಆಗುವಂಥದ್ದು ಆಗಿರಲಿಲ್ಲ. ಅದು ಮೀಡಿಯಾದಾಗೇನು ಹೆಚ್ಚು ಹೈಲೈಟ್ ಆಯಿತು. ಅದರಿಂದ ಎಲ್ಲರೂ ಪ್ರತಿಯೊಬ್ಬರು ನಾವು ಎದ್ದು ಮಾತಾಡಬೇಕು. ಅವಾಗ ರಾಜಕಾರಣಿಗಳು ನಾವು ಮಾಡ್ರಿ ನಮ್ಮದು ಹೆಸರು ಬರ್ಲಿಕ್ಕಂದ್ರೆ ಹೆಂಗೆ ಅಂತೇಳಿ ನಂದು ಇದ್ರಾಗ ಏನೂ ಪಾತ್ರ ಇಲ್ಲ, ನಾಳೆ ಇವ್ರಿಗೆ ಯಾರಿಗೆ ಕೇಳಿ ಗಿಳಿಯಾರತ್ತು ಎಲ್ಲರೂ ಶುರು ಮಾಡಿದ್ರು. ಅವರಿಗೆ ಧನ್ಯವಾದ. ಎಲ್ಲರೂ ನಮಗೇನು ಸಪೋರ್ಟ್ ಮಾಡ್ಯಾರ ಅವರಿಗೆ ನಾವು ನಿಮ್ಮ ಮುಖಾಂತರ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಆಗಬೇಕು ಸರ್ಕಾರದ ಮಾರ್ಗಸೂಚಿ ಏನಿರ್ತದೆ ಆ ಅಡಿಯಲ್ಲೇ ಮಹಾಮಂಡಳ ಶ್ರೀ ಗಜಾನನ ಮಹಾಮಂಡಳ ಕೆಲಸ ಮಾಡ್ತದೆ. ಅದನ್ನು ನಗರ ಶಾಸಕರು ಮನದಟ್ಟು ಮಾಡ್ಕೋಬೇಕು. ಯಾವ್ದ್ರ ಮುಂದೆ ಹೇಳಿಕೆ ಕೊಡ್ಲಿಕ್ಕತ್ತೀನಿ, ಯಾರ ಮುಂದೆ ಹೇಳಿಕೆ ಕೊಡ್ಲಿಕ್ಕತ್ತೀನಿ, ಇದು ರಾಜಕೀಯ ಮಾಡೋ ಸಂದರ್ಭನ ಅಲ್ಲ. ತಮ್ಮ ರಾಜಕೀಯ ಏನಾದಿದ್ರು ಬೇರೆ ಕಡೆ ಮಾಡಿರಿ. ಪ್ರತಿ ವರ್ಷ ನಿಮ್ಮದು ಗಣೇಶೋತ್ಸವ ಬಂದ್ಕೊಳ್ಳೇ ಒಂದು ವಿಚಾರಧಾರೆ ಬೇರೆ ಯಾಕೆ ಇರ್ತದೆ? ಹೋದ ವರ್ಷ ಏನಿತ್ತು ನಿಮ್ಮದು? ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಮಾಧ್ಯಮದ ಮುಂದೆ. ಲಾಸ್ಟ್ ಟೈಮ್ ಜಿಲ್ಲಾಡಳಿತ ನಮಗೆ ಮೀಟಿಂಗ್ ಕರೆದಿತ್ತು. ಪ್ರತಿ ವರ್ಷ ಎಲ್ಲ ಮಂಡಳಿಗಳಿಗೂ ಕರೀತದೆ, ಮಹಾಮಂಡಳಿಗೂ ಕರೀತದೆ. ಅವ್ರದ್ದು ಒಂದು ಮಹಾಮಂಡಳ ಅಂಥೇಳಿ ಒಂದು ಸೃಷ್ಟಿ ಮಾಡಿಕೊಂಡ್ರು ಇತ್ತೀಚೆಗೆ. ಯಾಕಂದ್ರೆ ನಾವು ರಾಜಕೀಯ ಮಾಡಬೇಕಲ್ಲ ನಗರದಲ್ಲ ಅಂತ ಹೇಳಿಸಂದ ಅದು ತಮ್ಮ ಒಂದು ರಾಜಕೀಯ ಹಿತಾಸಕ್ತಿ ಇಟ್ಕೊಂಡು ಮಾಡಿರಿ, ಒಂದು ದುರುದ್ದೇಶ ಇಟ್ಕೊಂಡು ಮಾಡಿರಿ. ಅದಕ್ಕೆ ಯಾವುದು ನಾವು ಅಡ್ಡಿ ಮಾಡಿದೇವ? ಇಲ್ಲ. ಇವತ್ತು ನೀವು ನಿಮ್ಮ ಅಧಿಕಾರದ ಅಂಥೇಳಿ ಮೊನ್ನೆ ದಿನ ನಮಗೆ ಪೊಲೀಸ್ ಸ್ಟೇಷನಲ್ಲಿ ಪ್ರತಿ ವರ್ಷ ನಾವು ಸೇವೆ ಮಾಡ್ತೀವಿ. ಯಾಕಂದ್ರೆ ಕೆಲವು ಮಂದಿಗೆ ಅರ್ಜಿ ಬರೆಯೋಕೆ ಬರೋಂಗಿಲ್ಲ ರೀ. ಮಂಡಳಿಗಳು ಅಧ್ಯಕ್ಷರು ಇರ್ತಾರೆ, ಪದಾಧಿಕಾರಿಗಳು ಇರ್ತಾರೆ, ಭಾಳ ಮಂದಿಗೆ ಅರ್ಜಿ ಬರೋಂಗಿಲ್ಲ. ಅದು ಸಣ್ಣ ಫಾರ್ಮ್ಯಾಟ್ ರೀ, ಏನೂ ಇಲ್ಲ. ನಾವೇನು ದೊಡ್ಡ ಕೆಲಸ ಮಾಡಿಲ್ಲ, ಒಂದು ಸಣ್ಣ ಫಾರ್ಮ್ಯಾಟ್ ಮಾಡಿದ್ದೆವು, ಜೆರಾಕ್ಸ್ ಕೊಟ್ಟಿದ್ದೆವು. ಅದಕ್ಕೊಂದು ಆರೋಪ ಮಾಡಿದ್ರು ಇವರು, ನಾವು ದುಡ್ಡು ತೊಗೊಳತ್ತೀವಿ ಅಂತೇಳಿ. ಫ್ರೀ ಆಫ್ ಕಾಸ್ಟ್ ನೀವು ಜಿಲ್ಲಾಡಳಿತ ಅಲ್ಲಿ ಯಾವುದೇ ನಗರದಲ್ಲಿರ್ತಕ್ಕಂಥ ಯಾವುದೇ ಮಂಡಳಿಗೆ ಇವನ್ ₹1 ಸಿಂಗಲ್ ಒಂದು ಜೆರಾಕ್ಸ್ಗೆ ₹1 ತೊಗೊಳಾರ್ದಂಥ ಒಂದು ಮಂಡಳಿ ನಿರಂತರ 30 ವರ್ಷ ಸೇವೆ ಮಾಡಿದ್ರ ಮ್ಯಾಗೆ ಇಷ್ಟು ಒಂದು ಕ್ರೂರವಾಗಿ ನೀವು ಅಂದ್ರೆ ಒಂದು ರಾಜಕೀಯ ಒಂದು ಹಿನ್ನೆಲೆ ಇಟ್ಕೊಂಡು ಈ ರೀತಿ ನೀವು ಹೇಳಿಕೆ ಕೊಟ್ಟರಲ್ಲ, ದುಡ್ಡು ಸಂಗ್ರಹ ಮಾಡತ್ತಾರಂತೇಳಿ. ದಯವಿಟ್ಟು ನೀವು ಒಟ್ಟೆ ಸಾಕ್ಷ್ಯಾಧಾರತೆ ಇಲ್ಲಾರ್ದೆ ಸುಳ್ಳು ಹೇಳಿಕೆ ಕೊಟ್ಟು ನೀವು ಇಡೀ ರಾಜ್ಯದಲ್ಲಿ ಫೇಮಸ್ ಆಗ್ರಿ. ನೀವು ನೀವು ಏನು 20 ವರ್ಷ ಅಂತಿರಲ್ಲ, 40 ವರ್ಷ ರಾಜಕೀಯ ಮಾಡಿರಿ ಸರ್. ಯಾಕೆ ಸುಳ್ಳು ಹೇಳಿ ನಿಮ್ಮ ಮಂದಿಗೆ ಗೊಂದಲ ಮಾಡ್ತೀರಿ? ಪರ್ಮಿಷನ್ ತೊಗೋಬೇಡ ಅಂತ ಹೇಳ್ತೀರಿ. ಎಲ್ಲಿ ಹೇಳಿದಾರೆ ಇನ್ನತನ? ನಿನ್ನೆ ದಿನ ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಇಡೀ ನನ್ನ ಮಂಡಲ ಪದಾಧಿಕಾರಿಗಳು 13 ಜನ ಪದಾಧಿಕಾರಿಗಳು 13 ಜನಕ್ಕೆ ಇಲ್ಲಿ ನಿನ್ನೆ ತನೂ ಪರ್ಮಿಷನ್ ತೊಗೋತಿ ನಮ್ಗೆ ಕೊಡಾತಿಲ್ರಿ ಅಂತ ಹೇಳಿ ಫೋನ್ ಬರ್ತಾವೆ. ಅವ್ರಾಗೆ ಬಂದಾರೆ, ನಾವು ಯಾರಿಗೂ ಹೋಗಿ ಅವ್ರಿಗೆ ಪರ್ಮಿಷನ್ ತೊಗೋ ಅಂತಂದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗಸೂಚಿ ಮೇರೆಗೆ ಅಡಿಷನಲ್ SP ಅವರು ಮಹಾನಗರ ಪಾಲಿಕೆಯವರು ಎಲ್ಲರೂ ಕೂಡಿಕಿಸಿಂದ ಒಂದು ನಿರ್ಧಾರ ಮಾಡಿ ಇವರು ಕೆಲವು ಮಂದಿ ಮಹಾಮಂಡಳ ಪದಾಧಿಕಾರಿಗಳು ಸೃಷ್ಟಿ ಮಾಡಿ ಕಳಿಸ್ತಾರೆ. ಹೋದ ವರ್ಷ ನಿಮ್ಮ ತಮ್ಮ ಮುಂದೆ ಬಿಚ್ಚಿಡ್ತೀನಿ, ಕೋವಿಡ್ ಆಗಿದ್ದಕ್ಕೆ ನಾವು ಯಾರು ಗಣಪತಿನೇ ಇಡೋದು ಬೇಡ ಅಂತ ಇವರು ಏನು ತಮ್ಮದೇನು ಮಹಾಮಂಡಳ ಅಂತ ಹೇಳಿ ಒಂದು 4-5 ಮಂದಿ ಬರ್ತಾರೆ. ಅವ್ರು ಎಲ್ಲಿ ನೋಡಿಲ್ಲ ನಾ ಗಣಪತಿಗೆ. ಅವರು ಕೃತಕ ಹೊಂಡಕ್ಕೂ ಬರೋಂಗಿಲ್ಲ, ಮೆರವಣಿಗೆಗಳನ್ನು ಕಾಣಿಸಂಗಿಲ್ಲ. ಆ ಮೀಟಿಂಗ್ ಅಷ್ಟೇ ಸೀಮಿತ ಅದಾರ. ಅವರು ಮಹಾಮಂಡಳ ಪದಾಧಿಕಾರಿಗಳಂತೆ ಘೋಷಣೆ ಮಾಡ್ಕೋತಾರೆ. ಅವ್ರ ಮೀಟಿಂಗ್ ಅಷ್ಟೇ ಅವ್ರ ನಂಬರ್ ಕಾಣುತ್ತಾವೆ, ಮತ್ತೆ ಎಲ್ಲಿ ಹೊರಗೆ ಕಾಣಂಗಿಲ್ಲ ರೀ. ಬಂದು ಅವ್ರು ಹೋದ ಸರಿ ಏನು ಹೇಳಿದ್ರಪ್ಪ ಅಂದ್ರೆ, ಇಲ್ಲರಿ ನಾವು ಕೋವಿಡ್ ಬಂದದ, ನಾವು ಆಚರಣೆ ನಿಲ್ಲಿಸ್ತೀವಿ, ನೀವು ಸರ್ಕಾರದ ಸೂಚನೆ ಮೇರೆಗೆ ನಾವು ಏನತ್ತಂದ್ರೆ ಸಾರ್ವಜನಿಕ ಗಣಪತಿ ನಿರ್ಬಂಧ ಮಾಡ್ತೀವಿ ಅಂತೇಳಿ ನಾವು ಒಪ್ಕೊಂತೇಳಿ ಆ ಮಂಡಳದವ್ರು ಒಪ್ಕೊಂಡ್ರು ಅವ್ರಿಗೆ ಇನ್ಸ್ಟ್ರಕ್ಷನ್ ಮೇಗೆ. ಆದರೆ ನಮ್ಮ ಮಹಾಮಂಡಳ ಇಡೀ ಸದಾ ಜನರ ಸಾಮಾಜಿಕವಾಗಿ ಕಳಕಳಿ ಇರತಕ್ಕಂಥದ್ದು, ಜನರ ಭಾವನೆಗೆ ಧಕ್ಕೆ ಕೊಡ್ತು ಅಂತೇಳಿ ಕಳೆದ ಬಾರಿನ ನಾವು ಅಂದ್ರೆ ನಮ್ಮ ಮಹಾಮಂಡಳ ವತಿಯಿಂದ ಗಜಾನ ಶಿವ ಸರ್ಕಲ್ದ ವತಿಯಿಂದ ಪರ್ಮಿಷನ್ ತಗೊಳ್ಳುವಂಥ ಪ್ರಯತ್ನ ಹರಸಾಹಸ ಇಡೀ ಮಾಧ್ಯಮದವ್ರು ಎಲ್ಲರಿಗೂ ಗೊತ್ತದ. ಅವ್ರು ಎಲ್ಲಿ ಒಂದು ಉದಾಹರಣೆದಾಗ ಕೊಟ್ಟಿದ್ದು. ಹೋದ ವರ್ಷ ನೀವು ಯಾರಾದರೂ ಒಂದು ಇನ್ನೊಂದು ಮಂಡಳಿ ಏನು ನಗರ ಶಾಸಕರದ ಮಹಾಮಂಡಳ ಅವ್ರದ್ದೇ ಮಹಾಮಂಡಳದು, ಮತ್ತೆ ಯಾರ್ದಿಲ್ಲ. ಇದು ನಮ್ಮ ಸಾರ್ವಜನಿಕವಾಗಿ ಮಹಾಮಂಡಳ, ಅದು ಅವ್ರ ನಗರ ಶಾಸಕರ ಮಹಾಮಂಡಳ. ನಗರ ಶಾಸಕರ ಮಹಾಮಂಡಳದಿಂದ ಹೋದ ಸರಿ ಒಂದು ಸಿಂಗಲ್ ಯಾರಾದರೂ ಒಂದು ಮನವಿ ಕೊಟ್ಟಿದ್ರಪ್ಪ ಅಂದ್ರೆ ಇವತ್ತಿಗೆ ನೀವು ಏನು ಹೇಳಿದ್ದು ಎಲ್ಲನೂ ಕೇಳ್ತೀವಿ. ಎಲ್ಲ ಮಂಡಳಿಗಳ ನೋವುಗಳನ್ನು ನಾವು ನಲಿವುಗಳನ್ನು ಅದೀವಿ. ಮತ್ತು ಇದು ಯಾವುದು ಸರ್ಕಾರದ ಮಾರ್ಗಸೂಚಿ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ಮಹಾಮಂಡಳ ನಿಶ್ಚಯ ಏನು ಮಾಡಿತ್ತಪ್ಪ ಅಂದ್ರೆ, ಎಲ್ಲ ಮಂಡಳಿ ಕೋವಿಡ್ ಅದ, ನಾವು ಪ್ರತಿ ವರ್ಷ ಸುಮಾರು 2000 ಜನಕ್ಕೆ ಕೂಡಿಕಿಸಿಂದ ಮೀಟಿಂಗ್ ತೊಗೊತಿದ್ದೀವಿ ರೀ. ಅವ್ರದ್ದು ತನು ಏನದ, ಹೆಂಗೆ ಮೆಂಟಪೇಸ್ಟ್ ಹೊಡಬೇಕು, ಡೆಕೋರೇಷನ್ ಹೆಂಗೆ ಮಾಡಬೇಕು, ಪ್ರತಿ ವರ್ಷ ಆಯಾಮಗಳು ಅದಾವೆ. ಮಹಾಮಂಡಳ ಅಂದ್ರೆ ಬರೀ ಮಂಡಳ ಅಲ್ರಿ, ಬರೀ ಮೀಟಿಂಗ್ ಮಾಡೋಕ್ಕಲ್ಲ. ಹಬ್ಬ ಹೆಂಗೆ ಆಚರಣೆ ಮಾಡಬೇಕು, ಸಮಾಜಕ್ಕೆ ಒಂದು ಸೇವೆ ಅಂತ ಹೆಂಗೆ ಕೊಡಬೇಕು, ನಿರಂತರ. ಇನ್ನೀಗ ಮಾಜಿ ಸಚಿವರು ಹೇಳಿದ್ರಲ್ಲ, ಕಳೆದ ಬಾರಿ ನಾವು 10,000 ಗಿಡವನ್ನು ಕೊಟ್ಟಿವಿ. ಈ ರೀತಿ ನಮ್ಮನ್ನು ನೋಡಿ ಒಂದು 100 ಗಿಡ ಹಚ್ಚಲ್ರಿ.
ಒಳ್ಳೆ ಮಾಡ್ಕೊತ ಬಂದಿದ್ದೀವಿ. ಆದರೆ ಇವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಜನರಿಗೆ ಗೊಂದಲ ಮೂಡಿಸೋದು. ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ನಿಮ್ಮ ರಾಜಕೀಯ ತಪ್ಪ ಅಂದ್ರೆ ಗಣೇಶ ಹಬ್ಬವನ್ನು ಹೊರತುಪಡಿಸಿ ನೀವು ಹೇಳ್ತೀರಿ, ಈಗ ದುಡುಕ್ತೀರಿ, ನೀವು ಮಾಡ್ತೀರಿ. ಇಮಿಡಿಯೇಟ್ ಮಂಡಳಿಗಳಿಗೆ ನಿನ್ನೆ ಸಾಯಂಕಾಲ ಎಷ್ಟೋ ಮಂಡಳಿಗಳಿಗೆ ಹೋಗಿ ಪೊಲೀಸರು ಯಾಕೆ ಪರ್ಮಿಷನ್ ತೊಗೊಂಡಿಲ್ಲ ಅಂತಾರೆ. ಅದಕ್ಕೆ ಯಾರು ಉತ್ತರ ಕೊಡ್ತೀರಿ? ನೀವು ಒರೇ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಆಯ್ತಾ? ಮಂಡಳಿಗಳಿಗೆ ಅಲ್ರಿ ಸರ್ಕಾರ ನಿಯಮ ಅದ್ರಿ, ಪರ್ಮಿಷನ್ ತೊಗೊಳಕ್ಕೆ ಏನು ದೊಡ್ಡ ಸಮಸ್ಯೆ? ನಿಮ್ಮ ಮನೆಯೊಳಗೆ ಕುಡ್ಸಿದ್ದಕ್ಕೆ ಯಾರಾದ್ರೂ ಪರ್ಮಿಷನ್ ಕೇಳಿದಾರ ಪೊಲೀಸರು ಬಂದು? ಇಲ್ಲ. ಸಾರ್ವಜನಿಕ ಕುಡ್ಸಿದ್ದಕ್ಕೆ ಕೇಳಿದ್ದಾರೆ. ಯಾವುದ್ರ ಅವಘಡ ಅದು ಅಂದ್ರೆ ಏನು ಮಾಡ್ತಾರೆ? ನಗರ ಶಾಸಕರು ಬಂದು ನಿಂದಿರ್ತಾರೆ ಅಲ್ಲಿ. ನಿನ್ನೆ ಒಂದು ಇಲ್ಲಿ ಯಾವುದು ಇಲ್ಲಿ ಸ್ಟೇಷನ್ ರೋಡ್ ಹತ್ರ ಒಂದು ವಾಟರ್ ಇದು ಹಾಕಿಸಂದ ಪೂರಾ ಮಂಡಳಿಗೂ ಪೂರಾ ನೀರು ನಿಂತಿತ್ತು. ಅಂಥದಕ್ಕೆ ಬಂದು ಸ್ಪಂದಿಸ್ರಿ ಕಾರ್ಯಕರ್ತರು. ಈ ಮಹಾಮಂಡಳ ಏನು ಮಾಡ್ಯಾರ, ಪ್ರತಿಯೊಂದು ಏನು ಸಮಸ್ಯೆ ಆಯ್ತು ಅಂದ್ರೆ ಅದಕ್ಕೆ ಕೆಲಸ ಮಾಡಕ್ಕಂತ ಮಾಡಿರಿ. ಅದ್ರ ಬಿಟ್ಟು ಪತ್ರಿಕೆ ಹೇಳಿಕೆ ಇಷ್ಟು ಕೆಟ್ಟು ಕೊಟ್ಟಿರತ್ತಂದ್ರೆ ನನಗಷ್ಟೇ ಅಲ್ಲದು, ಒಂದು ಅಧ್ಯಕ್ಷ ಒಂದು ಮಂಡಳಿ ಕೊಟ್ಟಲ್ಲ, ಎಲ್ಲ ಮಂಡಳ ಪದಾಧಿಕಾರಿಗಳಿಗೂ ಮತ್ತು ಗಜಾನ ಭಕ್ತರಿಗೆ ಭಾಳ ನೋವಾಗ್ಯದ. ಯಾರು ತೊಗೊಂಡಾರಿ? ₹1 ತೊಗೊಂಡಿಲ್ಲ. ಹಣ ವಸೂಲಿ ಮಾಡತ್ತಾರ ಪರ್ಮಿಷನ್ ಕೊಡ್ಸಕ್ಕಂತೇಳಿ. ಸರ್ ಅಲ್ಲಿ ಎಲ್ಲರೂ ಅಧಿಕಾರಿಗಳು ಕೂತಿರ್ತಾರೆ, ಅಧಿಕಾರಿಗಳಿಗೆ ಕೇಳ್ಕೊರಿ ನೀವು. ಅವ್ರು ದುಡ್ಡು ತೋತಾರ? ಯಾರ್ದು ಅಧಿಕಾರಿಗಳು ಜಾಬ್ ಮಾಡ್ಲಿಕ್ಕೆ ಬಂದಿರ್ತಾರೆ ರೀ, ಅವ್ರು ಯಾಕೆ ದುಡ್ಡು ತೋತಾರೆ? ಅದಕ್ಕೆ ದಯವಿಟ್ಟು ಇದು ಖಂಡನೀಯ. ಇದೇ ರೀತಿ ನಿಮ್ಮ ವರ್ತನೆ ನಗರ ಶಾಸಕರು ಮುಂದುವರೆದಿದ್ದಾದ್ರೆ ನಾವು ಬೇರೆ ಕ್ರಮ ತಗೋಬೇಕಾಗ್ತದೆ ಮಹಾಮಂಡಳ ವತಿಯಿಂದ. ಇಷ್ಟು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. कीजिए ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। यहाँ बच्चों के सारे ऑपरेशंस की फैसिलिटी है हमारे पास। कई बच्चों को सिंपल माइनर प्रोसीजर रहते हैं वो भी करते हैं हम लोग। जो माइनर ऑपरेशंस हैं वो भी होते हैं, जो मेजर ऑपरेशन है वो भी कई किस्म के ऑपरेशन होते हैं। और खबरों के लिए देखते रहिए बी न्यूज़ नेशन।